ಜನವರಿ 13ನೇ ತಾರೀಕು ಸೋಮವಾರ ಪುಷ್ಯ ಮಾಸದ ಹುಣ್ಣಿಮೆಯನ್ನು ಆಚರಿಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಹುಣ್ಣಿಮೆ ಹಾಗೂ ಅಮಾವಾಸ್ಯೆಗಳಿಗೆ ಬಹಳಷ್ಟು ಮಹತ್ವ ನೀಡಲಾಗುತ್ತದೆ. ಹುಣ್ಣಿಮೆಯ ಆರಾಧನೆಯು ಸಂತೋಷ, ಸಮೃದ್ಧಿ, ಆಧ್ಯಾತ್ಮಿಕ ಬೆಳವಣಿಗೆಯನ್ನು ತರುತ್ತದೆ. ಒಂದು ಸಂವತ್ಸರ ಅಥವಾ ಒಂದು ವರ್ಷದಲ್ಲಿ 12 ಹುಣ್ಣಿಮೆಗಳು ಒಂದೊಂದು ವಿಶೇಷತೆ ಇರುವಂತೆ ಪುಷ್ಯ ಮಾಸದಲ್ಲಿ ಬರುವ ಹುಣ್ಣಿಮೆಯನ್ನು ಬನದ ಹುಣ್ಣಿಮೆ, ಶಂಕರಿ, ಶಾಕಾಂಬರಿ ಹುಣ್ಣಿಮೆ ಎಂದು ಕರೆಯುತ್ತಾರೆ. ಅತ್ಯಂತ ಪವಿತ್ರವಾದ ಈ ದಿನ ಹುಣ್ಣಿಮೆ ಉಪವಾಸ ಜೊತೆಗೆ ಸತ್ಯನಾರಾಯಣ ಭಗವತ್ ಮಹಾವಿಷ್ಣುವಿನ ಪ್ರತಿರೂಪವೇ ಆಗಿರುವುದರಿಂದ ಕುಟುಂಬದ ಸಂತೋಷ ಹಾಗೂ ಸಮೃದ್ಧಿಗಾಗಿ ವಿಶೇಷವಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡಲು ಇದು ಪ್ರಶಸ್ತವಾದ ದಿನ. ಪುಷ್ಯ ಹುಣ್ಣಿಮೆಯ ಇನ್ನೊಂದು ವಿಶೇಷತೆ ಎಂದರೆ ಮಾಘ ಸ್ನಾನವು ಕೂಡ ಈ ಹುಣ್ಣಿಮೆಯಿಂದ ಆರಂಭವಾಗುತ್ತದೆ. ಹುಣ್ಣಿಮೆ ತಿಥಿ ಸಮಯ ಜನವರಿ 13 ಸೋಮವಾರ ಬೆಳಿಗ್ಗೆ 5:03 ಆರಂಭವಾಗಿ ಜನವರಿ 14 ಮಂಗಳವಾರ ಬೆಳಿಗ್ಗೆ 5:56ಕ್ಕೆ ಮುಕ್ತಾಯವಾಗುತ್ತದೆ. ಈ ದಿನ ಲಕ್ಷ್ಮಿ, ವಿಷ್ಣು ಹಾಗೂ ಚಂದ್ರದೇವರನ್ನು ಆರಾಧಿಸುವ ದಿನ. ಅದರಲ್ಲೂ ಹುಣ್ಣಿಮೆಯ ದಿನ ವಿಶೇಷವಾಗಿ ಲಕ್ಷ್ಮೀ ದೇವಿಯನ್ನು ಆರಾಧಿಸಿ ಪೂಜಿಸುವುದರಿಂದ ಆರ್ಥಿಕ ಬಿಕ್ಕಟ್ಟಿನ ನಿವಾರಣೆ, ಧನ ಕನಕ ವೃದ್ಧಿಯಾಗಿ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ತುಂಬಿರುತ್ತದೆ. ಶುಕ್ರ ಹಾಗೂ ಚಂದ್ರಗ್ರಹಗಳ ದೋಷವನ್ನು ಶಾಕಾಂಬರಿ ದೇವಿಯು ನಿವಾರಿಸುತ್ತಾಳೆ. ಹಾಗಾಗಿ ಜಾತಕದಲ್ಲಿ ಶುಕ್ರ ಗ್ರಹಗಳು ನೀಚ ಸ್ಥಾನದಲ್ಲಿ ಇದ್ದರೆ ಪುಷ್ಯ ಮಾಸದ ಬನದ ಹುಣ್ಣಿಮೆಯ ದಿನ ಬನಶಂಕರಿ ದೇವಿಯನ್ನು ಪೂಜಿಸಿ ಆರಾಧಿಸುವುದರಿಂದ ಉತ್ತಮ ಫಲಗಳನ್ನು ಪಡೆಯಬಹುದೆಂಬ ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಈ ದಿನ ಶೀತಬಾಧೆ, ಕಿಡ್ನಿ ಸಮಸ್ಯೆ, ರಕ್ತಕ್ಕೆ ಸಂಬಂಧಪಟ್ಟ ತೊಂದರೆ ಇರುವವರು, ಮಾನಸಿಕ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಇರುವವರು ಪುಷ್ಯ ಮಾಸದ ಹುಣ್ಣಿಮೆಯ ದಿನ ದೇವಿಯನ್ನು ಪೂಜಿಸಿದರೆ ಸಕಲವನ್ನು ಕರುಣಿಸುತ್ತಾಳೆ ಎಂದು ಹೇಳುತ್ತಾರೆ. ಹುಣ್ಣಿಮೆಯ ದಿನದಂದು ಚಂದ್ರನ ಗ್ರಹದ ಪ್ರತಿಯೊಂದು ಅಂಶದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರುತ್ತಾನೆ. ಹಾಗಾಗಿ ಈ ದಿನವನ್ನು ದೈವಿಕತೆಯ ದಿನ ಎಂದು ಕರೆಯುತ್ತಾರೆ. ಹುಣ್ಣಿಮೆ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ. ಇದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ತುಂಬಿರುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ದುರ್ಗಾಮಾತೆಯ ಮತ್ತೊಂದು ಹೆಸರು ಶಾಕಾಂಬರಿ. ಈ ದಿನ ಶಾಕಾಂಬರಿ ತಾಯಿಯು ಹುಟ್ಟಿದ ದಿನ ಎಂದು ಪುರಾಣಗಳು ಹೇಳುತ್ತವೆ. ಸಾವಿರಾರು ವರ್ಷಗಳ ಹಿಂದೆ ದುರ್ಗಾಮಾಸುರನೆಂಬ ದೈತ್ಯನನ್ನು ಸಂಹರಿಸಲು ಯಜ್ಞದಲ್ಲಿ ಉತ್ಪನ್ನಲಾದ ಶಕ್ತಿ ದೇವತೆ ಶಾಕಾಂಬರಿ. ಆ ಕಾಲದಲ್ಲಿ ಬಹಳ ದುರ್ಭಿಕ್ಷೆ ಇದ್ದರಿಂದ ತಾಯಿ ಬರುವಾಗ ಹಲವಾರು ತರಕಾರಿಗಳನ್ನು ತಂದು ಜನರನ್ನು ಉದ್ಧರಿಸಿ ಆಶೀರ್ವದಿಸಿದಳು. ಆ ದಿನದಿಂದಲೇ ಶಾಕಾಂಬರಿ ತಾಯಿ ಎನ್ನುವ ಹೆಸರು ಉದ್ಭವವಾಯಿತು. ಹಾಗಾಗಿ ಈ ಹುಣ್ಣಿಮೆ ದಿನ ವಿಶೇಷವಾಗಿ 108 ತರಕಾರಿಗಳನ್ನು ಸಮರ್ಪಿಸುವ ಸಂಪ್ರದಾಯವು ಇನ್ನು ಕೆಲವು ಕಡೆ ಇದೆ. ಪುಷ್ಯ ಪೂರ್ಣಿಮೆ ಎಂದು ನದಿಯಲ್ಲಿ ಸ್ನಾನ ಮಾಡುವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತಾರೆ. ಆದರೆ ಈಗಿನ ಕಾಲಕ್ಕೆ ಅನುಗುಣವಾಗಿ ಜೀವಿಸುವುದರಿಂದ ನಾಳೆಯ ದಿನ ಬ್ರಹ್ಮಮುಹೂರ್ತದಲ್ಲಿ ತಲೆ ಸ್ನಾನ ಮಾಡಬೇಕು. ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಗೋಮೂತ್ರ, ತುಳಸಿ ದಳ ಅಥವಾ ಗೋಮೂತ್ರದಷ್ಟೇ ಪವಿತ್ರವಾದ ವಿಭೂತಿಯನ್ನು ಸೇರಿಸಿ ಸ್ನಾನ ಮಾಡುವುದು ಉತ್ತಮ. ನಂತರ ಸೂರ್ಯನಿಗೆ ನೀರನ್ನು ಅಂದರೆ ಅರ್ಘ್ಯವನ್ನು ಅರ್ಪಿಸಿ ಓಂ ಗೃಣಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು. ಇದು ಸಾಧ್ಯವಿಲ್ಲವೆಂದಾದರೆ ಸ್ನಾನದ ನಂತರ ಸೂರ್ಯನಿಗೆ ಮುಖ ಮಾಡಿ ಭಕ್ತಿಯಿಂದ ಪ್ರಾರ್ಥಿಸಿ ನಮಸ್ಕಾರ ಮಾಡಿದರೆ ಕೂಡ ತುಂಬ ಒಳ್ಳೆಯದು. ಬ್ರಹ್ಮಮುಹೂರ್ತದಲ್ಲಿ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂತಹ ಈ ಒಂದು ಪರಿಹಾರ ಮಾಡಿದ್ದಲ್ಲಿ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಆಗಮಿಸುತ್ತಾಳೆ. ಮನೆಯಲ್ಲಿ ಯಾವುದೇ ರೀತಿ ಧನ ಕನಕ ಸಂಪತ್ತುಗಳು ಕೊರತೆಯಾಗದಂತೆ ನೋಡಿಕೊಳ್ಳುತ್ತಾಳೆ. ಬೆಳಗಿನ ಬ್ರಹ್ಮಮುಹೂರ್ತದಲ್ಲಿ ನಕಾರಾತ್ಮಕ ಶಕ್ತಿ ಅಥವಾ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುವುದರಿಂದ ಈ ಸಮಯದಲ್ಲಿ ಮಾಡಿದ ಪ್ರಾರ್ಥನೆ, ಆರಾಧನೆ ಪ್ರತಿಯೊಂದು ಫಲಿಸುತ್ತದೆ ಎಂದು ಹೇಳುತ್ತಾರೆ. ಈ ದಿನ ದೇವರ ಮನೆಗೆ ಅರಿಶಿನ ನೀರನ್ನು ಸಿಂಪಡಿಸಿ ದೀಪ ಬೆಳಗಿ ರಂಗೋಲಿಯನ್ನು ಹಾಕಿ ನಂತರ 2 ಶುದ್ಧವಾದ ವೀಳ್ಯದೆಲೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅದರ ಮೇಲೆ 11 ಕವಡೆಗಳನ್ನು ಇಡಬೇಕು. ಒಂದು ವೇಳೆ ಲಕ್ಷ್ಮಿಯ ವಿಗ್ರಹ ಅಥವಾ ಫೋಟೋ ಇದ್ದರೆ ಕವಡೆಗಳನ್ನು ಲಕ್ಷ್ಮಿಯ ಮುಂದೆ ಇಡಬಹುದು. ಇಲ್ಲವೆಂದಾದರೆ ಲಕ್ಷ್ಮಿಯನ್ನು ಪ್ರಾರ್ಥಿಸಿ ದೇವರ ಮನೆಯಲ್ಲಿ 11 ಕವಡೆಯನ್ನು ಇಟ್ಟು ಆ ಕವಡೆಗೆ ಅರಿಶಿನ, ಕುಂಕುಮ, ಗಂಧವನ್ನು ಹಚ್ಚಿ ಹೂವನ್ನು ಇಟ್ಟು ಪೂಜೆಯನ್ನು ಮಾಡಿ ಲಕ್ಷ್ಮೀ ದೇವಿಯನ್ನು ಮನಸಾರೆ ಬೇಡಿಕೊಳ್ಳಿ. ನಮ್ಮ ಮನೆಗೆ ಬಂದು ನಮ್ಮನ್ನು ಆಶೀರ್ವದಿಸಿ ಆರೋಗ್ಯ, ಆಯುರಾರೋಗ್ಯ, ಧನ ಸಂಪತ್ತು ಎಲ್ಲವನ್ನು ಕರುಣಿಸು ಎಂದು ಪ್ರಾರ್ಥನೆ ಮಾಡಿ. ಹುಣ್ಣಿಮೆಯ ಮರುದಿನ ಆ ಕವಡೆಯನ್ನು ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ನೀವು ಕೆಲಸ ಮಾಡುವ ವ್ಯಾಪಾರ ಸ್ಥಳದಲ್ಲಿ, ಕ್ಯಾಶ್ ಬಾಕ್ಸ್ ಅಥವಾ ಮನೆಯಲ್ಲಿ ದುಡ್ಡು ಇಡುವ ಜಾಗದಲ್ಲಿ ಇಟ್ಟರೆ ನಿಮ್ಮ ಜೀವನ ಹಾಗೂ ನಿಮ್ಮ ಮನೆಯ ಸದಾ ಲಕ್ಷ್ಮೀದೇವಿ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಇದರಿಂದ ಲಕ್ಷ್ಮೀದೇವಿ ಮನೆಗೆ ಆಗಮಿಸುತ್ತಾಳೆ ಎನ್ನುವ ನಂಬಿಕೆ. ಆದರೆ ಈ ಪರಿಹಾರವನ್ನು ಬೆಳಗ್ಗೆ ಬ್ರಹ್ಮಮುಹೂರ್ತದಲ್ಲಿ ಎದ್ದು ತಲೆ ಸ್ನಾನ ಮಾಡಿದ ನಂತರ ಮಾಡಬೇಕು. ಹುಣ್ಣಿಮೆ ದಿನ ಮನೆಯ ಮುಖ್ಯ ದ್ವಾರಕ್ಕೆ ಮಾವಿನ ತೋರಣಗಳನ್ನು ಹಾಕುವುದರಿಂದ
ಯಾವುದೇ ರೀತಿಯ ದೃಷ್ಟಿದೋಷ ಅಥವಾ ಕೆಟ್ಟ ಶಕ್ತಿಗಳಿದ್ದರೆ ನಿವಾರಣೆಯಾಗಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ. ಇದರ ಜೊತೆಯಲ್ಲಿ ಮುಖ್ಯದ್ವಾರಕ್ಕೆ ಅರಿಶಿನ ಲೇಪನದಿಂದ ಸ್ವಸ್ತಿಕ್ ಚಿಹ್ನೆ ಬರೆದರೆ ಖಂಡಿತ ಲಕ್ಷ್ಮೀ ದೇವಿ ನಿಮ್ಮನ್ನು ಅರಸಿ ಮನೆ ಆಗಮಿಸುತ್ತಾಳೆ. ಪುಷ್ಯ ಮಾಸ ಸೂರ್ಯದೇವನದ್ದು ಮತ್ತು ಪೂರ್ಣಿಮಾ ತಿಥಿ ಚಂದ್ರನದ್ದು. ಹಾಗಾಗಿ ಸೂರ್ಯ ಮತ್ತು ಚಂದ್ರರ ಅದ್ಭುತ ಸಂಗಮವು ಪುಷ್ಯ ಪೂರ್ಣಿಮಾ ತಿಥಿಯಂದು ಮಾತ್ರ ಸಂಭವಿಸುತ್ತದೆ. ಆದ್ದರಿಂದ ಈ ದಿನ ಸ್ನಾನ ಮತ್ತು ಧರ್ಮ ಕಾರ್ಯಗಳನ್ನು ಮಾಡುವುದರಿಂದ ಪುಣ್ಯ ಬರುತ್ತದೆ ಎಂದು ಬಡವರಿಗೆ ಮತ್ತು ಬ್ರಾಹ್ಮಣಕ್ಕೆ ದಾನ ಮಾಡುವುದು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ. ಹಾಗಾಗಿ ಈ ದಿನ ಸೂರ್ಯ ಮತ್ತು ಚಂದ್ರ ಇಬ್ಬರನ್ನು ಪೂಜಿಸುವುದರಿಂದ ಸಕಲ ಇಷ್ಟಾರ್ಥಗಳು ಈಡೇರುತ್ತದೆ. ಪೂಜೆ ಸಮಯದಲ್ಲಿ ಲಕ್ಷ್ಮೀ ದೇವಿಗೆ ಅಲಂಕಾರಿಕ ವಸ್ತುಗಳನ್ನು ಅರ್ಪಿಸಬೇಕು. ಹೀಗೆ ಮಾಡುವುದರಿಂದ ಹಣದ ಕೊರತೆ ದೂರವಾಗುತ್ತದೆ, ಸಂಪತ್ತು ಸಮೃದ್ಧಿ ಹೆಚ್ಚುತ್ತದೆ. ಹುಣ್ಣಿಮೆಯ ಯೋಗದಲ್ಲಿ ಲಕ್ಷ್ಮೀ ಸಮೇತ ಮಹಾವಿಷ್ಣುವನ್ನು ಪೂಜಿಸಿ ಕೇಸರಿ ಮಿಶ್ರಿತ ಹಾಲನ್ನು ನೈವೇದ್ಯ ಮಾಡಿದರೆ ತುಂಬ ಒಳ್ಳೆಯದು. ಈ ದಿನ ಲಕ್ಷ್ಮೀ ದೇವಿಗೆ ಅಕ್ಕಿಯನ್ನು ತೊಳೆದು ನೈವೇದ್ಯ ಮಾಡಿ ನಂತರ ಅಕ್ಕಿಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಗೋವಿಗೆ ಗೋಗ್ರಾಸ ನೀಡಬೇಕು. ಇದರಿಂದ ಮನೆಯ ಸದಸ್ಯರಿಗೆ ಅಥವಾ ಕುಟುಂಬದಲ್ಲಿ ಏನಾದರೂ ಕಂಟಕವಿದ್ದರೆ ಪರಿಹಾರವಾಗುತ್ತದೆ. ಸಂಜೆ ಸೂರ್ಯಾಸ್ತದ ನಂತರ 2 ತುಪ್ಪದ ದೀಪವನ್ನು ಹಚ್ಚಿ ದೀಪಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಸೇರಿಸಿ ಮನಸ್ಸಿನಲ್ಲಿರುವ ನಿಮ್ಮ ಕೋರಿಕೆಯನ್ನು ಪ್ರಾರ್ಥಿಸಿ ತುಪ್ಪದ ದೀಪವನ್ನು ಬೆಳಗಿಸಿ. ಇದರ ಜೊತೆಯಲ್ಲಿ ನಾಳೆ ದೇವಿಗೆ ಸಂಬಂಧಪಟ್ಟಂಥ ಸ್ತೋತ್ರ ಮಂತ್ರಗಳನ್ನು ಪಠಿಸುವುದು ಅಥವಾ ಕೇಳುವುದು ತುಂಬ ಒಳ್ಳೆಯದು. ನಾಳೆ ದಿನ ವಿಶೇಷವಾಗಿ ಮಹಿಳೆಯರು ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಜೊತೆ ತಾಂಬೂಲವನ್ನು ಹಾಗೂ ನಿಮ್ಮ ಶಕ್ತಿಗನುಸಾರವಾಗಿ ಬೆಲ್ಲವನ್ನು ದಾನವಾಗಿ ನೀಡಿ. ಇಲ್ಲವೆಂದಾದರೆ ಯಾವುದಾದರೂ ದೇವಿಯ ದೇಗುಲಕ್ಕೆ ಹೋಗಿ ಉಡಿಯನ್ನು ತುಂಬಿ ನಿಮ್ಮ ಕೈಲಾದ ಸಣ್ಣ ಪುಟ್ಟ ಸೇವೆಗಳನ್ನು ಮಾಡಿದರೆ ಆರ್ಥಿಕ ಬಿಕ್ಕಟ್ಟು ನಿವಾರಣೆಯಾಗಿ ಆರೋಗ್ಯ ವೃದ್ಧಿಯಾಗುವುದಲ್ಲದೆ ಮನೆತನ ಅಂದರೆ ಕುಟುಂಬ ಏಳಿಗೆ ಆಗುತ್ತದೆ. ಲಕ್ಷ್ಮೀ ದೇವಿಯ ಆಶೀರ್ವಾದದ ಜೊತೆ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ನೆಲೆಸುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮನಮುಟ್ಟುವ ಉಪಯುಕ್ತವಾದ ಮಾಹಿತಿಗಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.